ಪ್ರಜ್ವಲ್ಗೆ ಟೆನ್ಷನ್ ಮೇಲೆ ಟೆನ್ಷನ್. ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ ಆದೇಶವನ್ನು ಕೊಡುತ್ತೆ. ಲೈಂಗಿಕ ದೌರ್ಜನ್ಯದ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ನ ಕಟಕಟೆಯಲ್ಲಿ ಆತಂಕದಲ್ಲಿದ್ದಾರೆ ಪ್ರಜ್ವಲ್. ಕಟಕಟೆಯಿಂದ ಹೊರಗೆ ಬರದೆ ಪ್ರಜ್ವಲ್ ನಿಂತಲ್ಲಿಯೇ ನಿಂತಿದ್ದಾರೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಸಹಜ, ಈ ಎಲ್ಲ ಬೆಳವಣಿಗೆಗಳನ್ನು ನಿರೀಕ್ಷೆ ಮಾಡಿನೇ ಅವರು ಈಗ ದೇಶಕ್ಕೆ ವಾಪಸ್ ಆಗಿದ್ರು. ಲೈಂಗಿಕ ದೌರ್ಜನ್ಯದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ನ್ಯಾಯಾಧೀಶರ ಎದುರು ಓಪನ್ ಕೋರ್ಟ್ನಲ್ಲಿ ಅವರನ್ನು ಪ್ರೆಸೆಂಟ್ ಮಾಡಲಾಗಿದೆ. ಕೆಲವೇ ಕ್ಷಣಗಳಲ್ಲಿ ಅಧಿಕೃತವಾದಂತಹ ಆದೇಶ ಹೊರಬೀಳುತ್ತೆ. ಎಷ್ಟು ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಕೊಡ್ತಾರೆ ಅಂತೇಳಿ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನಾಗೇಶ್ ಕೊಡ್ತಾರೆ. ನಾಗೇಶ್, ಸಹಜವಾಗಿಯೇ ಟೆನ್ಷನ್ ಮೇಲೆ ಟೆನ್ಷನ್ ಜಾಸ್ತಿ ಆದಂತೆ ಕಾಣಿಸ್ತಾ ಇದೆ ಪ್ರಜ್ವಲ್ ರೇವಣ್ಣ ಅವರಿಗೆ. ಈಗ ಪ್ರಜ್ವಲ್ ರೇವಣ್ಣ ಅವರ ಸ್ಥಿತಿ ಹೇಗಿದೆ ಅಂತ? ಪ್ರೇಮ್, ಬಹಳ ಪ್ರಮುಖವಾಗಿ ಪ್ರಜ್ವಲ್ ರೇವಣ್ಣ ಅವರನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದಂಥ ಸಂದರ್ಭದಲ್ಲಿ ಒಂದಷ್ಟು ನ್ಯಾಯಾಧೀಶರ ಮುಂದೆ ಅಳಲು ತೋಡಿಕೊಳ್ಳುವ ಕೆಲಸವನ್ನು ಸಂಸದ ಪ್ರಜ್ವಲ್ ರೇವಣ್ಣ ಅವರು ಮಾಡಿದರು. ಯಾಕಂದರೆ ಈ ಒಂದು ಪ್ರಕರಣದಲ್ಲಿ ನಿಮಗೆ ಯಾವಾಗ ಅರೆಸ್ಟ್ ಮಾಡಿದ್ರು, ಎಲ್ಲಿ ಅರೆಸ್ಟ್ ಮಾಡಿದ್ರು, ಯಾರು ಅರೆಸ್ಟ್ ಮಾಡಿದ್ರು ಅನ್ನುವಂಥದ್ದನ್ನು ಮಾಹಿತಿ ಪಡೆದುಕೊಳ್ಳುವ ಕೆಲಸವನ್ನು ನ್ಯಾಯಾಧೀಶರು ಪ್ರಜ್ವಲ್ ರೇವಣ್ಣ ಅವರಿಂದ ಮಾಡಲಿಕ್ಕೆ ಮುಂದಾದಂಥ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಬಹಳ ಆತಂಕದಿಂದ ಅಳಕು ವ್ಯಕ್ತಪಡಿಸಿರುವಂಥದ್ದು. ಬಹಳ ಪ್ರಮುಖವಾಗಿ ನನಗೆ ಇರಲಿಕ್ಕೆ ಒಂದು ರೂಮನ್ನು ಕೊಟ್ಟಿದ್ದಾರೆ. ಆ ರೂಮ್ ಸಾಕಷ್ಟು ಸ್ಮೆಲ್ ಬರ್ತಾ ಇದೆ ಅಂತ ಪರಿಸ್ಥಿತಿ ಇದೆ. ಅಲ್ಲಿ ಇರಲಿಕ್ಕೆ ಆಗ್ತಾ ಇಲ್ಲ, ಸಾಕಷ್ಟು ತೊಂದರೆ ಆಗ್ತಾ ಇದೆ. ಅದು ಬಿಟ್ಟರೆ ಯಾವುದೇ ರೀತಿಯ ಟಾರ್ಚರ್ ನನಗೆ ಆಗ್ತಾ ಇಲ್ಲ. ಹಾಗಾಗಿ ಬೇರೆ ರೀತಿಯ ಪ್ರಕರಣದಲ್ಲಿ ಅದು ಬಿಟ್ಟರೆ ಬೇರೆ ರೀತಿಯ ಟಾರ್ಚರ್ಗಳು ನನಗೆ ಆಗ್ತಾ ಇಲ್ಲ ಅನ್ನುವಂಥ ಮನವಿಯನ್ನು ಕೂಡ ಮಾಡಿಕೊಂಡಿರುವಂಥದ್ದು. ಅದ್ರ ಜೊತೆಗೆ ಈಗಾಗಲೇ ಅವರ ಪರ ವಕೀಲರು ಕೂಡ ಈ ಒಂದು ಪ್ರಕರಣವನ್ನು PC ಕಸ್ಟಡಿಗೆ ಕೊಟ್ಟಾದಲ್ಲಿ, ನೀವು PC ಕಸ್ಟಡಿ ಕೊಡುವಂಥ ಸಂದರ್ಭದಲ್ಲಿ ನನ್ನ ಕಕ್ಷಿದಾರನಿಗೆ ಮನೆಯ ಊಟಕ್ಕೆ ಅವಕಾಶವನ್ನು ಮಾಡಿಕೊಡ್ಲಿಕ್ಕೆ ನೀವು ಅನುವು ಮಾಡಿಕೊಡ್ಬೇಕು ಅನ್ನುವಂಥ ಮನವಿಯನ್ನು ಈಗಾಗಲೇ ಪ್ರಜ್ವಲ್ ರೇವಣ್ಣ ಪರ ವಕೀಲರು ಕೂಡ ಮಾಡಿರುವಂಥದ್ದು. ಈಗ 4:15 ಸುಮಾರಿಗೆ ಒಂದು ಆದೇಶ ಬರುತ್ತೆ. ಅವರಿಗೆ PC ಕಸ್ಟಡಿ ಕೊಟ್ಟಾದಲ್ಲಿ ಎಷ್ಟು ದಿನ PC ಕಸ್ಟಡಿ ಕೊಡ್ತಾರೆ ಅನ್ನುವಂಥ ಕುತೂಹಲ ಈಗ ಸದ್ಯಕ್ಕೆ ಮನೆ ಮಾಡಿದರೆ, ಒಂದು ಕಡೆ ಪ್ರಜ್ವಲ್ ರೇವಣ್ಣ ಅವರಿಗೆ ಟೆನ್ಷನ್ ಮೇಲೆ ಟೆನ್ಷನ್ ಶುರು ಆಗಿರುವಂಥದ್ದು. ಪ್ರೇಮ್, ನಾಗೇಶ್, ಅತ್ಯಾಚಾರದ ಆರೋಪಿಗೆ ಈ ರೀತಿಯ ರೂಮ್ ಕೊಡದೆ ಇನ್ನೇನು 5 ಸ್ಟಾರ್ ರೂಮ್ ಕೊಡೋದಕ್ಕಾಗುತ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಸಹಜವಾಗಿ ಮುನ್ನೆಲೆಗೆ ಬರ್ತಾ ಇದೆ. ಈತನ ಮನವಿಗೆ ಏನಾದರೂ ನ್ಯಾಯಾಧೀಶರು ಪುರಸ್ಕಾರ ಮಾಡಬಹುದಾ ಅಥವಾ ಸ್ಪಂದಿಸಬಹುದಾ, ಹೇಗೆ ಅಂತ? ಬಹಳ ಪ್ರಮುಖವಾಗಿ ಪ್ರಜ್ವಲ್ ರೇವಣ್ಣ ಅವರು ಯಾವಾಗ ರೂಮ್ ಸರಿ ಇಲ್ಲ, ರೂಮ್ ಸ್ಮೆಲ್ ಬರ್ತಾ ಇದೆ ಅನ್ನುವಂಥ ಮನವಿಯನ್ನು ಮಾಡಿಕೊಂಡ್ರು, ಅದಕ್ಕೆ ಪ್ರತ್ಯುತ್ತರವಾಗಿ SIT ಅಧಿಕಾರಿಗಳು ಕೂಡ ಆರೋಪಿಯೊಬ್ಬನಿಗೆ ಕೊಡುವಂಥ ಸ್ಥಳವನ್ನು ಪ್ರಜ್ವಲ್ ರೇವಣ್ಣ ಅವರಿಗೂ ಕೂಡ ಕೊಡಲಾಗಿದೆ. ಅಲ್ಲಿ ವಿಶೇಷವಾದ ಆತಿಥ್ಯವನ್ನು ಕೊಡಲಿಕ್ಕೆ ಸಾಧ್ಯವಾಗೋದಿಲ್ಲ ಅನ್ನುವಂಥ ಮನವರಿಕೆಯನ್ನು ಮಾಡುವ ಕೆಲಸವನ್ನು ಮಾಡಿರುವಂಥದ್ದು. ಹಾಗಾಗಿ ಅತ್ಯಾಚಾರ ಆರೋಪಿ ಆಗಿರುವಂಥ ಪ್ರಜ್ವಲ್ ರೇವಣ್ಣ ಅವರಿಗೆ ಈಗ ಕೊಟ್ಟಿರುವ ರೂಮನ್ನೇ ನಾವು ಮುಂದುವರಿಸ್ತೀವಿ ಅನ್ನುವಂಥ ಮನವಿ ಅರಿವು ಮೂಡಿಸುವ ಕೆಲಸವನ್ನು ಕೂಡ ಅವರ SIT ಪರ ವಕೀಲರು ಮಾಡಿರುವಂಥದ್ದು. ಹಾಗಾಗಿ ಈಗ ಪ್ರಜ್ವಲ್ ರೇವಣ್ಣ ಅವರಿಗೆ ಕೊಟ್ಟಿರುವ ರೂಮಲ್ಲೇ ಮುಂದುವರಿಸಲಿಕ್ಕೆ ಹೋಗ್ತಾರೆ ಅಂಥದ್ದು. ಹಾಗಾಗಿ PC ಕಸ್ಟಡಿ ಕೊಟ್ಟ ಬಳಿಕವೂ ಕೂಡ SIT ಅಧಿಕಾರಿಗಳು ಈಗ ಕೊಟ್ಟಿರುವಂಥ ರೂಮನ್ನೇ ಕೊಟ್ಟು ಅಲ್ಲೇ ತನಿಖೆ ಮಾಡಲಿಕ್ಕೆ ಎಲ್ಲ ತಯಾರಿಗಳನ್ನು ಮಾಡಿಕೊಂಡಿರುವಂಥದ್ದು. ಪ್ರೇಮ್, ನಾಗೇಶ್, 4:15ಕ್ಕೆ ಆದೇಶವನ್ನು ಪ್ರಕಟ ಅನ್ನುವಂತಹ ಮಾಹಿತಿ ಇತ್ತು. 4:21 ಆಯಿತು, ಇನ್ನೂ ಕೂಡ ಆದೇಶ ಪ್ರಕಟ ಆಗಿಲ್ಲ. ಇನ್ನು ಎಷ್ಟು ನಿಮಿಷಗಳ ಕಾಲ ಹಿಡಿಬಹುದು ಅಂತ? ಪ್ರೇಮ್, ಬಹಳ ಪ್ರಮುಖವಾಗಿ ವಾದ ಪ್ರತಿವಾದವನ್ನು ಆಲಿಸಿರುವಂಥ ನ್ಯಾಯಾಧೀಶರು ಈ ಒಂದು ಪ್ರಕರಣದಲ್ಲಿ PC ಕಸ್ಟಡಿಯೋ JC ಅನ್ನುವಂಥದ್ದನ್ನು ಆದೇಶ ಮಾಡಲಿಕ್ಕೆ 4 ಕಾಲ ಸಮಯ ಕೊಟ್ಟಿತ್ತು. ಇನ್ನೊಂದು 5 ನಿಮಿಷಗಳಲ್ಲಿ ಬಹುತೇಕ ಆದೇಶ ಹೊರಬೀಳುವ ಸಾಧ್ಯತೆ ಇದೆ. ಈ ಒಂದು ಪ್ರಕರಣದಲ್ಲಿ ಈಗಾಗಲೇ SIT ಅಧಿಕಾರಿಗಳು ಏನು ಪ್ರಜ್ವಲ್ ರೇವಣ್ಣ ಮೇಲೆ ಇರುವಂಥ ಅತ್ಯಾಚಾರ ಪ್ರಕರಣಗಳು ಬಹಳ ಗಂಭೀರ ಸ್ವರೂಪದ್ದಾಗಿದೆ. ಜೊತೆಗೆ ಈ ಒಂದು ಪ್ರಕರಣದಲ್ಲಿ ಹೆಚ್ಚಿನ ತನಿಖೆಗೆ ನಮಗೆ ಸಾಕಷ್ಟು ಅವಶ್ಯಕತೆ ಇದೆ. ಆದ್ದರಿಂದ ನಮಗೆ 15 ದಿನಗಳ ಕಾಲ ಕಸ್ಟಡಿಗೆ ಕೊಡಿ ಅನ್ನುವಂಥ ಮನವಿಯನ್ನು ಮಾಡಿಕೊಂಡಿದ್ರು. ಆ ಮನವಿಯಂತೆ ಈಗಾಗಲೇ ಬಹುತೇಕ PC ಕಸ್ಟಡಿಗೆ ಕೊಡಲಿಕ್ಕೆ ಎಲ್ಲ ತಯಾರಿಗಳು ಆಗ್ತಾ ಇದ್ದೇವೆ ಅನ್ನುವಂಥ ಮಾಹಿತಿ ಈಗ ಲಭ್ಯವಾಗ್ತಿರುವಂಥದ್ದು. ಪ್ರೇಮ್.